ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗಿದ್ದೇನೆ ರೀ. ಇವತ್ತು ನಮ್ದು ಇದು ಉಂಡಿ ಕನಕತ್ತಾವಲ್ಲ ಎದುರು ಅಂತ ಹೇಳಿ ವಿಚಾರ ಮಾಡಕತ್ತೀರೇನ್ರಿ? ಈಗೇನು ಪಂಚಮಿ ಬಂತಂತ ಹೇಳಿ ವಿಚಾರ ಮಾಡತ್ತೀರಿ. ಇದು ನೋಡ್ರಿ ಎದ್ರದ್ದು ಉಂಡಿ ಅಂತಂದ್ರೆ ಖಾರದ್ದು ರೀ. ನಮ್ದು ಮಸಾಲೆ ಖಾರ ಉತ್ತರ ಕರ್ನಾಟಕ ಒಳಗೆ ಫೇಮಸ್ಸಾಗಿ ಎಲ್ಲ ಪಲ್ಯಗಳಿಗೂ ಹಾಕ್ತಾರಲ್ಲ, ಅದ್ರದ್ದು ಉಂಡಿ ನೋಡ್ರಿ ಇವು. ಈ ರೀತಿ ಎದ್ರ ಸಲುವಾಗಿ ಮಾಡಿಟ್ಟೇನಿ ಹಿಂಗೆ ಉಂಡಿಗತ್ತೆ ಅಂಥೇಳಿ ನೋಡೋರಂತ ವಿಡಿಯೋ ನೋಡ್ಕೊತ ಹೋಗ್ರಿ, ಸ್ಕಿಪ್ ಮಾಡಲ್ದ ಗೊತ್ತಾಕೈತ್ರಿ ನಿಮಗೆ. ಯಾರ್ಯಾರು ನಮ್ಮ ವಿಡಿಯೋಗಳು ಹಂಗೆ ನೋಡಕತ್ತೀರಲ್ಲಪ್ಪ, ಯಾರೂ ಹಾಗೆ ನೋಡಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಆಗಿ ನೋಡಿರಿ. ಅಂದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ. ಆಮೇಲೆ ಲೈಕ್, ಶೇರ್, ಕಮೆಂಟ್ ಮಾಡ್ತಿರಲ್ಲ ನೋಡಿರಿ. ಇದು ನಾವು ಉತ್ತರ ಕರ್ನಾಟಕ ಒಳಗೆ ದಿನಾಲೂ ಎಲ್ಲ ಭಾಜಿಗಳಿಗೂ ಉಪಯೋಗ ಮಾಡುವಂಥ ಮಸಾಲೆ ಖಾರ ಅದನ್ನು ತೋರಿಸ್ತೇನೆ ಬರ್ರಿ. ನಾವು ಇವತ್ತು ಅದಕ್ಕೆ ಏನೇನು ಬೇಕು ವಿತ್ ಟಿಪ್ಸ್ ಟ್ರಿಕ್ಸ್ ಜೊತೆಗೆ ನೋಡ್ಕೋತ ಹೋಗೋಣಂತ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಲ್ದ ನೋಡ್ಕೋತ ಹೋಗ್ರಿ. ನೋಡಿರಿ 1.5 kg ಖಾರ ಪುಡಿ ತೊಗೊಂಡೇನಿ ನಾನು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಹಿಂಗೆ ಹಾಕ್ಕೊಂಡು ಇಟ್ಕೊಂಡೇನಿ. ತೋರ್ಸಾತೇನೆ ನೋಡ್ರಿ. ನಾ ಬ್ಯಾಸ್ಗೆ ಒಳಗನೆ ಏನು ಮಾಡ್ತೇವೆ ಅಂತಂದ್ರೆ, ಎಷ್ಟು ಬೇಕಷ್ಟು ನಮ್ಗೆ ಒಣ ಮೆಣ್ಸಿಕಾಯಿ, ಬ್ಯಾಡಗಿ, ಗುಂಟೂರು ಯಾವ ಬೇಕು ಅವ್ನು ತೊಗೊಂಡು ಬಂದು ಒಣಗಿಸಿ ಮಿಲ್ಲಿಗೆ ಹೋಗಿ ಹಿಂಗೆ ಪುಡಿ ಮಾಡಿ ಖಾರದ ಪುಡಿ ಮಾಡಿ ಇಟ್ಕೊಂಡಿರ್ತೇವೆ ರೀ. ಇದಕ್ಕೆ ಮತ್ತು ಮಸಾಲೆ ಹಾಕ್ಕೊಂಡ್ರಿ ಏನೇನು ಬೇಕಂತ ನೋಡೋಣ ಬರ್ರಿ. ಜೀರಿಗೆ ಬೇಕು ನೋಡ್ರಿ, ಆಮೇಲೆ ದಾಲ್ಚಿನ್ನಿ, ಲವಂಗ, ಕರಿಮೆಣಸು, ಬಿಳಿ ಎಳ್ಳು ತೊಗೊಂಡೇನಿ ರೀ 10 ರೂಪಾಯ್ದು, ಕರಿ ಎಳ್ಳು 10 ರೂಪಾಯ್ದು ತೊಗೊಂಡೇನಿ, 1 ಟೇಬಲ್ ಸ್ಪೂನ್ ಅಷ್ಟು ಬಡೆ ಸೊಪ್ಪು ತೊಗೊಂಡೇನಿ ರೀ, 20 ರೂಪಾಯ್ದು ಗಸಗಸಿ, ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಓಮ್ಕಾಳು, 4 ಪಲಾವ್ ಎಲೆ, 1 ಟೇಬಲ್ ಸ್ಪೂನ್ ಕಡ್ಲಿಬೇಳೆ, ಮರಾಠಿ ಮೊಗ್ಗು ಬೇಕು ನೋಡ್ರಿ. ಇದು ಸತಕ್ಕೆ ಶಾಜೀರ್ಗಿನ ರೀ. ಇದು ಜಾಪತ್ರೆ, ಬಿಳಿ ಏಲಕ್ಕಿ, ಕಸೂರಿ ಮೇಥಿ ತೊಗೊಂಡೇನಿ ರೀ. ಆಮೇಲೆ ಇದು ನೋಡ್ರಿ ತೋರ್ಸಾಕತ್ತೇನಲ್ಲ, ಇದು ಕರಿ ಏಲಕ್ಕಿ ರೀ. ಇದು ಇಷ್ಟೆಲ್ಲ ಮಸಾಲೆ ಬೇಕು ನೋಡ್ರಿ. ಇದೆಲ್ಲ ಸೇರಿಸಿ 200 ರೂಪಾಯ್ದು ಮಸಾಲೆ ಹಾಕಿಸ್ಕೊಂಬಂದೇನೆ ನಾನು. ಈಗ ನಾವು ಖಾರ ಪುಡಿ ತೊಗೊಂಡಿರ್ತೇವಲ್ಲ, ಅದಕ್ಕೆ 5-6 ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿಟ್ಕೊಂಡೇನಿ. 1.5 ಕಿಲೋ ಖಾರ ಪುಡಿಗೆ 1.5 ಕಿಲೋ ಉಳ್ಳಾಗಡ್ಡಿ ಬೇಕು ರೀ. ಈ ರೀತಿ ಹೆಚ್ಚಿಟ್ಕೊಂಡೇನಿ ನೋಡ್ರಿ ಅದು. ಆಮೇಲೆ ಈ ಗಿಂಡಿಲಿ 1 ಗಿಂಡಿ ನಾನು ಎಣ್ಣೆ ತೊಗೊಂಡಿಟ್ಕೊಂಡೇನಿ. ಸ್ವಲ್ಪ ಉಪ್ಪು ತೊಗೊಂಡೇನಿ ರೀ. ಈಗ ಒಂದು ಬಾಣಲೆ ಇಡೋನು, ಅದಕ್ಕೆ 1 ಗಿಂಡಿ ಎಣ್ಣೆ ತೊಗೊಂಡಿದ್ವಲ್ಲ ಅದನ್ನು ಫುಲ್ ಹಾಕ್ಕೊಳ್ಳೋಣ ರೀ. ಆಮೇಲೆ ಉಳ್ಳಾಗಡ್ಡಿ ಇದೇನು ಎಣ್ಣೆ ಕಾಯ್ಬೇಕಂತೇನಿಲ್ಲ. ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ವಲ್ಲ 1.5 kg ಅದನ್ನು ಹಾಕ್ಕೊಳಕತ್ತೇನೆ ನೋಡ್ರಿ ನಾನು. 1 ಪಾಕಿಟ್ ಉಪ್ಪು, 1 kg ಉಪ್ಪು ತೊಗೊಂಡೇನಿ ರೀ ನಾನು. 1 kg ಉಪ್ಪಿಗೆ ಇದಷ್ಟು ಮಸಾಲೆ ಒಳಗೆ ಒಂದು ಸ್ವಲ್ಪ ರುಬ್ಬುವಾಗೂ ಹಾಕೋತ ಹೋಗೋಣಂತ. ಈಗ ಉಳ್ಳಾಗಡ್ಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಳಕತ್ತೇನೆ ನೋಡ್ರಿ. ಒಂದು ಸ್ವಲ್ಪ ಇಷ್ಟು ಹಾಕ್ಕೊಂಡ್ರೆ ಚೆಂದಂಗೆ ಇವಾಗ ಗೋಲ್ಡನ್ ಬ್ರೌನ್ ಆಗೋತನ ಕೈ ಆಡಿಸ್ಕೋತಿರ್ಬೇಕ್ರಿ. ಇದು ಹುರ್ಕೋತಿರ್ಲಿ ರೀ. ಕೈ ಆಡಿಸಿ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ಅದು ಎಲ್ಲ ಮಿಕ್ಸ್ ಮಾಡೋಣ್ರಿ. ಉಳ್ಳಾಗಡ್ಡಿಗೆ ಮಾಡಿ ಅದೆಲ್ಲ ನೀರು ಬಿಟ್ಟು ಆಮೇಲೆ ಏನಾಕೈತೆ ಅಂದ್ರೆ ಗೋಲ್ಡನ್ ಬ್ರೌನ್ ಆಕೈತಿ. ಇದಕ್ಕೆ ಮತ್ತೇನೇನು ಬೇಕಂತ ಹೇಳಿ ನೋಡೋಣ ಬರ್ರಿ. 2 ಕಟ್ ಕೊತ್ತಂಬರಿ ತೊಗೊಂಡು ಹಿಂಗೆ ಕಟ್ ಮಾಡಿ ಇಟ್ಕೊಂಡೇನಿ ರೀ ಅದನ್ನ. ಆಮೇಲೆ ಇಷ್ಟು 4 ವಾಟೆ ಒಣ ಕೊಬ್ಬರಿ ತೊಗೊಂಡೇನಿ. ಆಮೇಲೆ 1/4 kg ಹವೇಸ್ ತೊಗೊಂಡೇನಿ ನೋಡಿರಿ, ಧನಿಯಾ ಕಾಳು. ಆಮೇಲೆ ಅರ್ಧ 1/4 kg ಮ್ಯಾಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡೇನಿ. 20 ರೂಪಾಯ್ದು ಅಲ್ಲ ತೊಗೊಂಡಿಟ್ಕೊಂಡೇನಿ ರೀ. ಮಸಾಲೆ ಅಂತೂ ಇಷ್ಟೆಲ್ಲ ಆಗಲ್ಲಿ ತೋರಿಸಿದ್ನಲ್ಲ, ಇಷ್ಟೆಲ್ಲ ಮಸಾಲೆ ತೊಗೊಂಡೇನಿ ನೋಡ್ರಿ ನಾನು. ಈಗ ಇದ್ರಾಗ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಮೆಂತ್ಯ ಕಾಳು ಅಷ್ಟು ಹಾಕ್ಕೊಂಡೇನಿ. ಈಗ ಒಂದೊಂದು ಹುರ್ಕೊಳ್ಳೋಣ್ರಿ ಅವನು. ಈಗ 4 ವಾಟೆ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ನೆಲ್ಲ ಒಣ ಕೊಬ್ಬರಿ ಅದನ್ನು ಹಾಕಾಕತ್ತೇನೆ ನೋಡ್ರಿ. ಹಾಕಿ ಅದನ್ನು ಚೆಂದಂಗೆ ಹುರ್ಕೊಳ್ಳೋನು. ಇದಕ್ಕೇನು ಎಣ್ಣೆ ಹಾಕೋದು ಅವಶ್ಯ ಇಲ್ಲ. ಯಾವ್ಯಾವ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದವಲ್ಲ ಅವನ್ನೆಲ್ಲ ಫಸ್ಟ್ ರೋಸ್ಟ್ ಮಾಡ್ಕೊಳ್ಳೋನು. ನಮ್ಮ ಉಳ್ಳಾಗಡ್ಡಿ ಕರಿಯಾಕತ್ತಾವ ನೋಡ್ರಿ, ಇಲ್ಲಿ ತೋರ್ಸಾಕತ್ತೇನಲ್ಲ, ಇನ್ನೂ ಕರಿಬೇಕ್ರಿ ಇವು. ಹಿಂಗೆ ನಡು ಕೈ ಆಡಿಸ್ಕೋತಿರ್ಬೇಕು. ಈಗ ಒಣ ಕೊಬ್ಬರಿ ಹುರಿದಿದ್ದಾತ. ಈಗ ಧನಿಯಾ ಕಾಳು ಹವೇಜ್ ಐತಲ್ರಿ, 1/4 kg ತೊಗೊಂಡಿದ್ವಲ್ಲ, ಸ್ವಚ್ಛ ಮಾಡಿ ಇಟ್ಕೊಂಡೇನಿ. ಅವನು ಸತಕ್ಕೆ ಚೆಂದಂಗೆ ಹುರ್ಕೊಳ್ಳೋಣ್ರಿ ಅವು. ನಮ್ಮ ವಿಡಿಯೋಗಳು ಯಾರ್ಯಾರು ನೋಡಕತ್ತೀರಲ್ಲಪ್ಪ ಎಲ್ಲರೂ ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿರಿ. ಇಷ್ಟು ಹಿಂಗೆ ಮೀಡಿಯಮ್ ಫ್ಲೇಮ್ ಒಳಗೆ ಉರಿ ಇಟ್ಟು ಚೆನ್ನಾಗಿ ಹುರ್ಕೋತ ಹೋಗ್ಬೇಕ್ರಿ ಅವನು.
ಇದು ಎಲ್ಲ ಪಲ್ಯಗಳಿಗೂ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ರೀ. ಎಲ್ಲರೂ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ನೋಡ್ರಿ ಹವೆ ಸುರಿದಾವ. ಈಗ ಅಷ್ಟು ಮಸಾಲೆಗೆ ತೊಗೊಂಡಿದ್ನಲ್ರಿ ನಾ ಕಡಾ ಮಸಾಲ, ಅವನ್ನಷ್ಟು ಒಮ್ಮೆಕ್ಲೆ ಹುರ್ಕೊಳಕತ್ತೇನೆ ನೋಡ್ರಿ. ಅದಕ್ಕೆ ಒಂದು 4 ಸ್ಪೂನ್ ಎಷ್ಟು ಎಣ್ಣೆ ಹಾಕ್ಕೋಬೇಕ್ರಿ. ಎಣ್ಣೆ ಹಾಕ್ಕೊಂಡು ಇವನು ಚೆಂದಂಗೆ ಹುರ್ಕೋಬೇಕು. ಭಾಳ ಹೊತ್ತಿಸ್ಕೊಳ್ಳಬಾರ್ದು ರೀ ಮಸಾಲೆ. ಯಾಕಂತಂದ್ರೆ ಮಸಾಲೆ ಭಾಳ ಹೊತ್ತಂದ್ರೆ ಏನಾಕೈತಂದ್ರೆ ಭಾಳ ಫ್ರೈ ಆತಂದ್ರೆ ಅದು ಕಹಿ ಬಿಡ್ತೈತೆ ರೀ. ಅದ್ರ ಸಲುವಾಗಿ ನೋಡಿ ಸಾವಕಾಶ ಕೈ ಆಡಿಸ್ಕೊತ ಹುರ್ಕೋತ ಹೋಗ್ಬೇಕ್ರಿ. ಇದನ್ನು ಎಲ್ಲ ಬಾಜಿಗೂ ಮಸ್ತಾಗಿರ್ತೈತೆ ರೀ ಇದು. ಅದಕ್ಕೆ ಇದನ್ನೊಮ್ಮೆ ಎಲ್ಲರೂ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ತಿರಲ್ಲ ನೋಡಿರಿ. ಇಷ್ಟು ಹುರ್ಕೊಂಡ್ರೆ ಸಾಕ್ರಿ ನಮ್ದು ಮಸಾಲೆ. ಈಗ ಉಳ್ಳಾಗಡ್ಡಿ ನೋಡೋಣ ಬರ್ರಿ ಅದು ಹೆಂಗೆ ಕರಿಯಾಗತ್ತೈತೆ ಅಂಥೇಳಿ. ಇನ್ನೂ ಕರಿಬೇಕು ನೋಡಿರಿ. ನೀರು ಬಿಟ್ಕೊಂಡೈತಿ ಉಪ್ಪಿಂದೆಲ್ಲ. ಆಮೇಲೆ ಎಣ್ಣೆನೂ ಹಾಕೇವಲ್ರಿ. ಇನ್ನೂ ಸ್ವಲ್ಪ ಬೇಕಂದ್ರೆ ಎಣ್ಣೆ ಹಾಕ್ಕೋಬೋದು. ನಾನು ಮೊದಲಿಗೆ ಹಾಕುವಾಗನ ಜಾಸ್ತಿ ಹಾಕೇನಿ. ಸಾಕ್ರಿ ಈಗಿಷ್ಟು. ಬೇಸ ಒಣ ಕೊಬ್ಬರಿ ಹುರ್ಕೊಂಡು ಇಟ್ಕೊಂಡೇವಿ. ಈ ಕರಿಬೇವು ಹುರ್ಕೊಳ್ಳೋಣ್ರಿ. ನೋಡ್ರಿ ಅದು ಫುಲ್ ಹಸಿ ಐತಿ. ಅದಕ್ಕೂ 1 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೋಬೇಕು. ಮಸಾಲೆ ತೆಗೆದು ಅದನ್ನು ಅದ್ರಾಗ ಹುರ್ಕೊಳ್ಳೋಣ್ರಿ. ಅದು ಬಾಣಲೆ ಒಳಗೆ ಚೆಂದಂಗೆ ಗರಿ ಗರಿ ಆಗ್ಬೇಕ್ರಿ ಕರಿಬೇವು. ಅಲ್ಲಿ ತನಕ ಹುರ್ಕೋಬೇಕಿದೆ. ಯಾಕಂದ್ರೆ ಹಸಿ ಇರ್ತೈತಲ್ಲ, ನೀರಿನ ಅಂಶ ಎಲ್ಲ ಹೋಗುತ್ತಾನ ಅದನ್ನು ಸರಿಯಾಗಿ ಹುರ್ಕೋಬೇಕ್ರಿ ನಾವು. ನಮ್ಮ ಉಳ್ಳಾಗಡ್ಡಿ ನೋಡ್ರಿ ಈಗ ಫ್ರೈ ಆಗಾಕತ್ತಾವ. ಇನ್ನೂ ಒಂದು ಸ್ವಲ್ಪ ಅಷ್ಟೇ ಫ್ರೈ ಆಗಲಿ. ಅವಾಗ ಫ್ಲೇಮು ಆಫ್ ಮಾಡೋಣ್ರಿ. ಇದ್ರದ್ದು ಕರಿಬೇವು ನೋಡ್ರಿ ಇಷ್ಟು ಹುರಿದಾವ ಸಾಕಿದೆ. ಉಳ್ಳಾಗಡ್ಡಿನೂ ಭಾಳ ಫ್ರೈ ಆದವು ಅಂತಂದ್ರೆ ಖಾರ ಐತಲ್ರಿ ಕರ್ರಗೆ ಕಪ್ಪಾಕೈತಿ. ಅದಕ್ಕೆ ಅದನ್ನು ಭಾಳ ಅಂದ್ರೆ ಭಾಳ ಫ್ರೈ ಮಾಡ್ಕೋಬಾರ್ದು. ಈಗ ಇಷ್ಟೆಲ್ಲ ನೋಡ್ರಿ ಎಣ್ಣೆನೂ ಬಿಡಾಕತ್ತೈತಿ. ಈಗ ಇದು ಇಷ್ಟು ಹುರ್ಕೊಂಡ್ರೆ ಸಾಕ್ರಿ ನಮ್ದು. ಗ್ಯಾಸ್ ಫ್ಲೇಮ ಆಫ್ ಮಾಡ್ಕೊಂಬಿಡೋಣ. ಈಗ 1.5 kg ಖಾರ ಪುಡಿ ನೋಡ್ರಿ ಅದು. ಆಮೇಲೆ ಕರಿಬೇವು ಕೊತ್ತಂಬರಿ ಎಲ್ಲ ಹುರ್ಕೊಂಡಿದ್ದು ಎಲ್ಲ ಒಂದು ಕಡೆ ಇಟ್ಕೋಬೇಕ್ರಿ. ಈಗ ಫಸ್ಟ್ ಏನೇನು ಮಿಕ್ಸಿ ಹಾಕ್ಕೋಬೇಕಂಥೇಳಿ ನೋಡೋಣ ಬರ್ರಿ. 1 kg ಉಪ್ಪು ತೊಗೊಂಡೇನಿ ನಾನು. ಅಲ್ಲ ಬೆಳ್ಳುಳ್ಳಿ ಖಾರ ಪುಡಿ ಎಲ್ಲ ಒಂದು ಕಡೆ ಇಟ್ಕೊಂಡು ಮಿಕ್ಸಿ ಜಾರ್ ಒಳಗೆ ಫಸ್ಟ್ ಅಂದ್ರೆ ಹುರಿದಿದ್ದು ಮಸಾಲೆ ಇರ್ತೈತಲ್ರಿ ಅದನ್ನು ಹಾಕ್ಕೋಬೇಕ್ರಿ. ಭಾಳ ಇತ್ತಂದ್ರೆ 2 ಸಲ ರುಬ್ಕೋಬೇಕು. ಅದಕ್ಕೆ ನೋಡ್ರಿ ಈ ರೀತಿ ತೋರ್ಸಾಕತ್ತೇನಲ್ಲ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಖಾರ ಪುಡಿ ತೆಗೆದು ಇಟ್ಕೊಂಡಿರ್ತೇವಲ್ರಿ ಅದಕ್ಕೆ ಎಲ್ಲ ಏನು ಮಾಡೋಣ ಅಂತಂದ್ರೆ ಮಿಕ್ಸ್ ಮಾಡೋಣಂತ. ಈಗ ನೆಕ್ಸ್ಟ್ ಮಸಾಲೆ ಆತ್ರಿ. ಈಗ ಏನು ಒಣ ಕೊಬ್ಬರಿ ಹಾಕೋಣಂತ. ಒಣ ಕೊಬ್ಬರಿ ಹಾಕಿ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡು ಅದನ್ನು ಸತಕ ಖಾರ ಪುಡಿ ಒಳಗನೆ ಹಾಕ್ಕೊಳ್ಳೋಣ್ರಿ. ಅದು ಭಾಳ ಇತ್ತಂದ್ರೆ ಆಮೇಲೆ ಹಾಕ್ಕೋಬೇಕು. 2 ಸಲ ಮಾಡ್ಕೋಬೇಕ್ರಿ. ಈಗ ಧನಿಯಾ ಹಾಕ್ಕೊಳಕತ್ತೇನೆ ನೋಡ್ರಿ. ಧನಿಯಾಕ್ಕೂ ಒಂದು ಸ್ವಲ್ಪ ಉಪ್ಪು ಹವೇಜ್ನು ರುಬ್ಕೊಂಬಂದೇನು ನೋಡ್ರಿ. ಈಗ ಅದಕ್ಕೆ ಮಿಕ್ಸ್ ಮಾಡೋಣಂತ ಖಾರ ಪುಡಿಗೇನೆ. ಈಗ ಎಲ್ಲ ಡ್ರೈ ಇದ್ದಿದ್ದು ಅದು ರೀ. ಈಗ ಕರಿಬೇವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಸತಕ ರುಬ್ಕೊಂಬರೋಣಂತ ನೋಡ್ರಿ. ಹಿಂಗಾಗೈತಿ. ಅದನ್ನು ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡೋಣಂತ್ರಿ. ಆಮೇಲೆ ಈಗ ನೆಕ್ಸ್ಟ್ ಏನು ಮಾಡೋಣಂದ್ರೆ ಕೊತ್ತಂಬರಿ ರುಬ್ಕೊಂಬರೋಣ್ರಿ. ಕೊತ್ತಂಬರಿ ಇದು ಅಷ್ಟು ಲಘುನ ಸಣ್ಣ ಆಗಂಗಿಲ್ಲ. ಅದ್ರ ಸಲುವಾಗಿ ಇದ್ರ ಜೊತೆ ಏನು ಹಾಕ್ಬೇಕಂತಂದ್ರೆ ನಾವು ಉಪ್ಪು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಇಟ್ಕೊಂಡಿರ್ತೇವಲ್ರಿ ಅದನ್ನು ಸತಕ ಇದ್ರೊಳಗನ ಸ್ವಲ್ಪ ಹಾಕೊಂಡು ರುಬ್ಕೋತ ಹೋಗ್ಬೇಕು. ಅಂದ್ರೆ ಏನಾಗ್ತೈತಂದ್ರೆ ರೀ ಅದು ಕೊತ್ತಂಬರಿ ಲಘುನ ಸಣ್ಣ ಆಕೈತ್ರಿ ನೋಡ್ರಿ. ಈಗ ಅಲ್ಲ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೇನಿ. ಇದನ್ನು ಪಲ್ಸ್ ಮೋಡೊಳಗೆ ಒಂದು ಸ್ವಲ್ಪ ನಾವು ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಈ ರೀತಿ ಇಷ್ಟು ಸಣ್ಣ ಆದ್ರೆ ಸಾಕು ನೋಡ್ರಿ. ಅದನ್ನು ಸತಕ ಆಗಲಿದ್ದ ಡ್ರೈ ಎಲ್ಲ ಮಿಕ್ಸ್ ಮಾಡೇನೀಗ. ಈಗ ಅದನ್ನು ಅದಕ್ಕೆ ಹಾಕ್ಕೊಳ್ಳೋನು. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದ್ರೆ ಈಗ ಉಳ್ಳಾಗಡ್ಡಿ ಕರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕಿ ರುಬ್ಕೊಳ್ಳೋನು. ಅದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಹಾಕಿ ರುಬ್ಬೆ ಅದಕ್ಕೆ ಮಿಕ್ಸ್ ಮಾಡೋಣ್ರಿ. ನೋಡ್ರಿ ಈಗ ಏನೇನು ಹುರಿದು ಇಟ್ಕೊಂಡಿದ್ವಲ್ಲ ಅವೆಲ್ಲ ಮಿಕ್ಸ್ ಮಾಡೋಣ್ರಿ. ಇದಕ್ಕೆ ಹಾಕಿ ಖಾರ ಪುಡಿಗೆ ಕೈಲೇ ಇದನ್ನು ಕ್ರಾಸ್ ಮಾಡ್ಬೇಕ್ರಿ. ಕೈಲೇ ನೀಟಾಗಿ ಎಲ್ಲ ಕೂಡಿಸ್ಕೋಬೇಕು ನೋಡ್ರಿ. ಎಲ್ಲ ಮ್ಯಾಲಿಂದ ಕೆಳಗಿಂದ ತೊಗೊಂಡು ಪೂರ ಒಂದಕ್ಕೊಂದು ಅದೆಲ್ಲ ಕೂಡ್ಕೋಬೇಕು. ಅಲ್ಲಿವರೆಗೂ ಇದನ್ನು ಚೆಂದಂಗೆ ಮಿಕ್ಸ್ ಮಾಡೋಣಂತ. ನಾವು ಗಂಟಿರ್ತಾವಲ್ರಿ ಅವನ್ನೆಲ್ಲ ಒಡ್ಕೋತ ಹಿಂಗೆ ಮಿಕ್ಸ್ ಮಾಡ್ಕೋತ ಬರ್ಬೇಕ್ರಿ. ಇಲ್ಲಿ ತೋರ್ಸಾಕತ್ತೇನಲ್ಲ ಈ ರೀತಿ. ಆಮೇಲೆ ನಾವೇನು ಮಾಡೋಣ ಅಂತಂದ್ರೆ ನೋಡ್ರಿ ಎಲ್ಲ ಫುಲ್ ಮಿಕ್ಸ್ ಆಗೈತ್ರಿ. ಇದೆಲ್ಲ ಒಂದಕ್ಕೊಂದು ಎಲ್ಲ ಸರಿಯಾಗಿ ಮಿಕ್ಸ್ ಆಗ್ಬೇಕಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಮಿಕ್ಸಿ ಜಾರ್ ಒಳಗನ ಏನು ಮಾಡ್ಕೋಬೇಕು ಸ್ವಲ್ಪ ಹಾಕ್ಕೊಂಡು ಮತ್ತು ಒಂದು ರೌಂಡ್ ಅದನ್ನು ತಿರುಗಿಸ್ಕೊಂಡು ಬರ್ಬೇಕ್ರಿ. ಅಂದ್ರೆ ಅದು ಸರಿಯಾಗಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗ್ತೈತಿ.
ನೋಡಿರಿ ಇಲ್ಲಿ ತಿರ್ಸ್ಕೊಂಬಂದೇನಿ. ಆಮೇಲೆ ಉಳ್ಳಾಗಡ್ಡಿ ಕರ್ದಿದ್ದ ಬುಟ್ಟಿ ಇತ್ತಲ್ರಿ ಅದ್ರೊಳಗೆ ಹಾಕ್ಕೊಳ್ಳೋಣಂತ ನಾವೀಗ. ಅದ್ರೊಳಗೆ ಇರ್ತಕ್ಕಂಥ ಎಣ್ಣೆ ಅದಕ್ಕೆ ಹತ್ಕೋತೈತೆ ಅಂತ ಹೇಳಿ ನೋಡಿರಿ ನಮ್ದು ಮಸಾಲೆ ಖಾರ ತಿನ್ನಕ್ಕೆ ರೆಡಿ ಆಯ್ತು ನೋಡ್ರಿ. ಎಲ್ಲ ಭಾಜಿಗೂ ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತಿ. ಎಲ್ಲರೂ ಇದನ್ನು ಟ್ರೈ ಮಾಡಿ ನೋಡ್ರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಹೇಳಾಕತ್ತೇನೆ ನೋಡ್ರಿ. ನಾನು ಇಲ್ಲಿ ತೋರ್ಸಾಕತ್ತೇನಲ್ಲ ಖಾರದ ಮಸಾಲೆ ಖಾರದ ಉಂಡೆ ಮಾಡಾಕತ್ತೇನೆ ನೋಡ್ರಿ. ಎದಕ್ಕೆ ಮಾಡಾಕತ್ತೇನೆ ಅಂತಂದ್ರೆ ನಾವು ಇದನ್ನು ಒಮ್ಮೆ ಮಾಡಿದ ಕೂಡಲೇ ಒಂದೇ ದಿವ್ಸಕ್ಕಂತೂ ಇದು ಖಾಲಿ ಆಗೋದಿಲ್ಲ. ಅದಕ್ಕೆ ಏನು ಮಾಡೋಣ ಅಂತಂದ್ರೆ ಈ ರೀತಿ ಉಂಡೆ ಕಟ್ಟೆ ಭರಣಿ ಒಳಗೆ ಹಾಕ್ಕೊಂಡು ಇಟ್ಕೊಂಡ್ವಿ ಅಂತಂದ್ರೆ ಬೇಕಾದಾಗ ಅಷ್ಟೇ ಇದು ಇಂಥದ್ದು ಒಂದು ಉಂಡೆ ತಕ್ಕೊಂಡ್ವಿ ಅಂತಂದ್ರೆ ಇದು 2-3 ತಿಂಗಳು 4 ತಿಂಗಳು ಇಟ್ಟರು ಸತಕ್ಕೆ ಏನಿರ್ತೈತೆ ಅಂದ್ರೆ ಫ್ರೆಶ್ ಆಗಿರ್ತೈತೆ ರೀ. ಆಮೇಲೆ ಮೆತ್ತಗನ ಹಿಂಗೆ ಇರ್ತೈತೆ ನೋಡ್ರಿ. ಅದ್ರ ಸಲುವಾಗಿ ನೀವು ಎಲ್ಲರೂ ಏನು ಮಾಡ್ರಿ ಅಂದ್ರೆ ಈ ರೀತಿ ಮಸಾಲೆ ಖಾರ ಮಾಡಿದ್ಮೇಲೆ ಹಿಂಗೆ ಉಂಡೆ ಮಾಡಿಟ್ಕೋರಿ. ಫ್ರೆಶ್ ಅಂದ್ರೆ ಫುಲ್ ಫ್ರೆಶ್ ಆಗಿರ್ತೈತೆ ರೀ. 2-3 ತಿಂಗಳಾದ್ರೂ ಡ್ರೈ ಆಗೋದೇ ಇಲ್ಲರಿ ಅದು ಒಟ್ಟು. ಅದಕ್ಕೆ ಈ ಟಿಪ್ಸ್ ಟ್ರಿಕ್ಸ್ ಫಾಲೋ ಮಾಡಿ ಎಲ್ಲರೂ ಮಸಾಲೆ ಖಾರ ಮಾಡ್ಕೊಂಡು ಬಾಜಿಗೆ ಹಾಕ್ಕೊಂಡು ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ನಮಗೆ ತಿಳಿಸ್ತಿರಲ್ಲ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮರೆಯೋಕೆ ಹೋಗ್ಬೇಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡಿರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಂದಿಂದ ಮತ್ತೊಂದು ಉತ್ತರ ಕರ್ನಾಟಕದ ರೆಸಿಪಿಯೊಂದಿಗೆ ಮತ್ತೆ ಮೀಟ್ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.